ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 809 ಪಾಯಿಂಟ್ಸ್ ಗೇನ್ ಆಗಿ 81,765 ಕ್ಲೋಸ್ ಆಗಿದೆ. ನಿಫ್ಟಿ 240 ಪಾಯಿಂಟ್ಸ್ ಗೇನ್ ಆಗಿ 24,708 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 336 ಪಾಯಿಂಟ್ಸ್ ಗೇನ್ ಆಗಿ 53,603 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ಸ್ ನೋಡಿದ್ರಾ, ಸ್ಟ್ರೈಟ್ ಫಿಫ್ತ್ ಡೇ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇದ್ರ ಜೊತೆಗೆ ಇವತ್ತು ಮತ್ತೆ ಇನ್ನೊಂದು ವಾಲಟೈಲ್ ಸೆಷನ್. ನಿಫ್ಟಿ ಚಾರ್ಟ್ ಪ್ಯಾಟರ್ನ್ ನೋಡಿಕೊಂಡ್ರೆ ಮಾರ್ನಿಂಗ್ ಓಪನಿಂಗ್ ಟೈಮಲ್ಲಿ ಪಾಸಿಟಿವ್ ಓಪನ್ ಆಯಿತು, ಅಲ್ಲಿಂದ ಸೆಲ್ ಆಫ್ ಶುರು ಆಯಿತು. ಆದರೆ 12 ಗಂಟೆ ಆ ಟೈಮಲ್ಲಾದರೆ ನಿಯರ್ಲಿ 270 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ 20 ಮಿನಿಟ್ಸಲ್ಲೇ. ಮತ್ತು ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ಇನ್ನೊಂದು ಸೆಲ್ ಆಫ್, ಆದ್ರೂ ಮಾರ್ಕೆಟ್ಸ್ ರಿಕವರ್ ಆಗಿ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ಇವತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿಕೊಂಡ್ರೆ ಪ್ರತಿ ಇಂಡಿಸಿಸ್ ಎಬವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು, ಆದರೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗಿಂದ ಫಾಲ್ ಆಗಿದೆ. ಈ ರೀಸೆಂಟ್ ಟೈಮಲ್ಲಿ ಪ್ರತಿದಿನ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಕೂಡ ಪಾಸಿಟಿವಲ್ಲೇ ಕ್ಲೋಸ್ ಆಗ್ತಾ ಇದೆ. ಆದರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ಗಿನ್ನ ಪ್ರತಿದಿನ ಲಾರ್ಜ್ ಕ್ಯಾಪ್ಸ್ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇವತ್ತು ನಿಫ್ಟಿ ನೋಡಿಕೊಂಡ್ರೆ ಲೋಸಿಂದ ಹೈಸ್ಗೆ 562 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಇವಾಗ ಮಾರ್ಕೆಟ್ಸ್ ಯಾಕಿಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂದರೆ, ಇದಕ್ಕೆ ಒಂದೇ ಒಂದು ರೀಸನ್ನೇ, RBI MPC ಮೀಟಿಂಗ್. ಈ ರೀಸನಿಂದನೇ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದರಿಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಸೆಂಟಿಮೆಂಟಿಂದ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಇವಾಗ ಸೆಕ್ಟಾರ್ ವೈಸ್ ನೋಡಿಕೊಂಡ್ರೆ ಇವತ್ತು ಎಲ್ಲ ಸೆಕ್ಟರ್ ಜಸ್ಟ್ ಪಾಯಿಂಟ್ಸ್ ಪಾಸಿಟಿವ್ ಆರ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ IT ಸೆಕ್ಟರ್ ನೋಡಿದ್ರಾ, ನಿಯರ್ಲಿ 2% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ US ಮಾರ್ಕೆಟ್ಸ್ ಬಗ್ಗೆ ಇಲ್ಲೇ ಕಂಪ್ಲೀಟಾಗಿ ಮಾತಾಡ್ಕೊಂಡ್ಬಿಡೋಣ, ಯಾಕೆ ಇವತ್ತು IT ಸೆಕ್ಟರ್ ಇಷ್ಟು ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ಅಂತ. ನೆಕ್ಸ್ಟ್ ಇವಾಗ US ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ ನಿನ್ನೆ ನ್ಯಾಸ್ಡ್ಯಾಕ್ ಆದರೆ ಎಬವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ತುಂಬ ವೀಡಿಯೋಸಲ್ಲೇ ಹೇಳಿದ್ದೆ, US ಮಾರ್ಕೆಟ್ಸ್ ಆಲ್ ಟೈಮ್ ಹೈಯಲ್ಲೇ ಇದೆ. ಲಾಸ್ಟ್ 1 ಇಯರಿಂದ ಪ್ರತಿ ಇಂಡಿಸಿಸ್ ಎಬವ್ 30% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂದರೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಯಾವ ಮಾರ್ಕೆಟ್ಸ್ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ ಅಂದರೆ ಅದರಲ್ಲಿ ಫಸ್ಟ್ ಇರೋದೇ US ಮಾರ್ಕೆಟ್ಸ್. ಯಾಕಂದರೆ ಪ್ರತಿ ಇಂಡಿಸಿಸ್ ಎಬವ್ 30% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದ ಯಾಕೆ US ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂದರೆ, ನಿನ್ನೆ US ಮಾರ್ಕೆಟ್ಸಲ್ಲಿ ADP ನಾನ್ ಫಾರ್ಮ್ ಪೇರೋಲ್ ಡೇಟಾ ಅಪ್ಡೇಟ್ ಆಗಿದೆ. ಇದೊಂದು ಪ್ರೈವೇಟ್ ಕಂಪನಿ ನಂಬರ್ ಆಫ್ ಜಾಬ್ಸ್ ಎಷ್ಟು ಆ್ಯಡ್ ಆಗ್ತಾ ಇದೆ ಅಂತ ಈ ಡೇಟಾನ ಪೋಸ್ಟ್ ಮಾಡ್ತಾರೆ ಎವ್ರಿ ಮಂತ್. ಆ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಇವಾಗ ಪ್ರೀವಿಯಸ್ ಡೇಟಾ ನೋಡಿ ಇಲ್ಲಿ ಎಷ್ಟು ಬಂದಿದೆ ಅಂತ, 184K ಬಂದಿದೆ. ಆದರೆ ಈ ಸಲ ಫೋರ್ಕ್ಯಾಸ್ಟ್ ಮಾಡಿದ್ದು 166K ಬರುತ್ತೆ ಅಂತ. ಆದರೆ ಆ್ಯಕ್ಚುಯಲ್ ಆಗಿ ಬಂದಿರೋದು ಎಷ್ಟು ಅಂದರೆ 146K ಬಂದಿದೆ. ಅಂದರೆ ಪ್ರೀವಿಯಸ್ ಅಷ್ಟು ಬಂದಿಲ್ಲ, ಫೋರ್ಕ್ಯಾಸ್ಟ್ ಮಾಡಿರೋಷ್ಟು ಬಂದಿಲ್ಲ, ಎಕ್ಸ್ಪೆಕ್ಟೆಡ್ಗಿನ್ನ ಬಿಲೋ ಬಂದಿರೋದಕ್ಕೆ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ನೀವಿಲ್ಲಿ ಒಂದು ಕ್ವಶನ್ ಕೇಳ್ಬೋದು, ಏನಂತ ಅಂದರೆ ನಂಬರ್ ಆಫ್ ಜಾಬ್ಸ್ ಕಮ್ಮಿ ಆ್ಯಡ್ ಆಗಿದ್ರು ಮಾರ್ಕೆಟ್ಸ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಅದಕ್ಕೆ ರೀಸನ್ ಏನು ಅಂತ ಅಂದರೆ, ಇವಾಗ ಪ್ರತಿ ಸಲ ರೇಟ್ ಕಟ್ ಮಾಡೋ ಟೈಮಲ್ಲಿ ಫೆಡ್ ಚೇರ್ಮನ್ ಅವರು ಏನು ಹೇಳ್ತಾ ಇದ್ರು ಹೇಳಿ, ಇನ್ಫ್ಲೇಷನ್ ಬಿಲೋ 2% ಬರಬೇಕು, ನಂಬರ್ ಆಫ್ ಜಾಬ್ಸ್ ಪ್ರಾಪರಾಗಿ ಆ್ಯಡ್ ಆಗ್ತಾ ಇರಬೇಕು, ಆವಾಗ ಎಕಾನಮಿಕ್ ಕಂಡೀಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಈ ಥರ ನಂಬರ್ ಆಫ್ ಜಾಬ್ಸ್ ಕಮ್ಮಿ ಆ್ಯಡ್ ಆಗ್ತಾ ಇರೋದಕ್ಕೆ ಈ ಡಿಸೆಂಬರ್ ಮಂತಲ್ಲೂ ರೇಟ್ ಕಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ CME ಫೆಡ್ ವಾಚಲ್ಲಿ ಡೇಟಾ ನೋಡಿಕೊಂಡ್ರೆ 74% ಚಾನ್ಸಸ್ ಇರುತ್ತೆ ಡಿಸೆಂಬರ್ ಮಂತಲ್ಲಿ ರೇಟ್ ಕಟ್ ಮಾಡೋದಕ್ಕೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದನೇ US ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ಥರ ರೇಟ್ ಕಟ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಂದರೆ ಇಂಡಿಯನ್ IT ಸ್ಟಾಕ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಮತ್ತು ಇವತ್ತು ರಾತ್ರಿ US ಮಾರ್ಕೆಟಲ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗುತ್ತೆ. ಈ ಡೇಟಾ ಕೂಡ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ನೋಡಬೇಕು ಈ ಡೇಟಾ ಪಾಸಿಟಿವ್ ಆಗಿ ಬರುತ್ತಾ ಅಥವಾ ನೆಗೆಟಿವ್ ಆಗಿ ಬರುತ್ತಾ ಅಂತ. ಈ ಡೇಟಾ ಅಪ್ಡೇಟ್ ಆಗ್ತಿದ್ದಂಗೆ ವಾಟ್ಸಪ್ ಚಾನಲಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಇವತ್ತು ಬಿಟ್ಕಾಯಿನ್ ನೋಡಿದ್ರಾ, 1 lakh USD ಮಾರ್ಕ್ ಟಚ್ ಆಗಿದೆ. ಬಿಟ್ಕಾಯಿನ್ ಆದರೆ ಲಾಸ್ಟ್ 1 ಮಂತಲ್ಲೇ 47% ಪಾಸಿಟಿವ್ ಆಗಿ ಮೂವ್ ಆಗಿದೆ. ಯಾವಾಗಿಂದ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಪ್ರೆಸಿಡೆಂಟ್ ಆಗಿ ವಿನ್ ಆದ್ರೋ ಅವಾಗಿಂದ ಪ್ರತಿದಿನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವತ್ತೊಂದಿನ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಬಿಟ್ಕಾಯಿನ್ ಅಲ್ಲಿ ನೋಡ್ಕೊಂಡ್ರೆ ಯಾವ ಕಂಟ್ರಿ ಹೈಯೆಸ್ಟ್ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಫಸ್ಟ್ನೇ ಪ್ಲೇಸ್ ಅಲ್ಲಿ ಇರೋದು USA. ತುಂಬಾ ಬಿಟ್ಕಾಯಿನ್ಸ್ ನ ಹೋಲ್ಡ್ ಮಾಡ್ತಾ ಇರೋದು. ಇವ್ರ ಹತ್ರ ಆದ್ರೆ $20 ಬಿಲಿಯನ್ ವರ್ತ್ ಬಿಟ್ಕಾಯಿನ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಸೆಕೆಂಡ್ ಕಂಟ್ರಿ ಯಾವುದು ಅಂದ್ರೆ ಚೈನಾ ಕೂಡ ತುಂಬಾ ಬಿಟ್ಕಾಯಿನ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರನು $19 ಬಿಲಿಯನ್ ವರ್ತ್ ಬಿಟ್ಕಾಯಿನ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಥರ್ಡ್ ಪ್ಲೇಸ್ ಅಲ್ಲಿ ಇರೋದು
UK $6 ಬಿಲಿಯನ್ ವರ್ತ್ ಬಿಟ್ ಕಾಯಿನ್ಸ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ RBI MPC ಮೀಟಿಂಗ್ ಬಗ್ಗೆ ಮಾತಾಡ್ಕೊಂಡ್ರೆ ಪ್ರತಿ ವಿಡಿಯೋದಲ್ಲೂ ಮಾತಾಡ್ಕೊಂತಾ ಇದ್ವಿ. RBI ಅವರು ಅಟ್ಲೀಸ್ಟ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರೆ ಅಥವಾ CRR ಕಟ್ ಮಾಡ್ಬೋದು ಅಥವಾ SLR ಇರುತ್ತೆ ಅಂತ. ಈ ಎಲ್ಲ ಡೇಟಾ ಪಾಯಿಂಟ್ಸ್ ಬಗ್ಗೆ ಜಸ್ಟ್ ಇವಾಗ ಹೈಲೈಟ್ ಮಾಡ್ತೀನಿ ನೋಡಿ. ಇದರಲ್ಲಿ ಫಸ್ಟ್ ಇವಾಗ ಇಂಟ್ರೆಸ್ಟ್ ರೇಟ್ ಏನಾದರೂ ಕಟ್ ಮಾಡಿದ್ರೆ ಯಾರಿಗೆ ಪಾಸಿಟಿವ್ ಆಗುತ್ತೆ? ಪ್ರತಿಯೊಬ್ಬರಿಗೂ ಪಾಸಿಟಿವ್ ಆಗುತ್ತೆ, ಜೊತೆಗೆ ಪ್ರತಿ ಸೆಕ್ಟರ್ಗೂ ಪಾಸಿಟಿವ್ ಆಗುತ್ತೆ. ಅದರಲ್ಲಿ ಜಾಸ್ತಿ ಬೆನಿಫಿಟ್ ಆಗೋದು ಬ್ಯಾಂಕಿಂಗ್ ಸೆಕ್ಟರ್. ನಾಳೆ ರೇಟ್ ಕಟ್ ಏನಾದರೂ ಮಾಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಮಾತ್ರ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ಆದಮೇಲೆ ಅಫೋರ್ಡಬಲ್ ಹೌಸಿಂಗ್ ಸೆಗ್ಮೆಂಟ್, ಈ ಸೆಗ್ಮೆಂಟ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಇದ್ರ ಜೊತೆಗೆ ಯಾಕೆ ಈ ಸೆಗ್ಮೆಂಟ್ಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂದರೆ, ಯಾಕಂದರೆ ಲೋವರ್ ಇಂಟ್ರೆಸ್ಟ್ ರೇಟ್ ಇದ್ದಾಗ ಲೋನ್ಸ್ ತಗೊಳ್ಳೋ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಲೋನ್ಸ್ ತಗೊಂಡ್ರೆ ಅದನ್ನು ಪ್ರತಿಯೊಂದು ಸೆಗ್ಮೆಂಟ್ಗೂ ಖರ್ಚು ಮಾಡ್ತಾ ಬರ್ತಾರೆ. ಅದರಿಂದನೇ ಎಲ್ಲ ಸೆಗ್ಮೆಂಟ್ಗೂ ಪಾಸಿಟಿವ್ ಆಗುತ್ತೆ ಅಂದಿದ್ದು. ಅದಾದಮೇಲೆ CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಇದನ್ನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಬ್ಯಾಂಕ್ಸಲ್ಲಿ ಡೆಪಾಸಿಟ್ ಮಾಡ್ತಾರಲ್ಲ, ಡೆಪಾಸಿಟ್ ಮಾಡಿರೋದ್ರಲ್ಲಿ ಇವಾಗ ಎಕ್ಸಾಂಪಲ್ ಒಂದು ₹100 ಡೆಪಾಸಿಟ್ ಮಾಡಿದರೆ ಆ ₹100 ₹4 ಸೈಡಲ್ಲಿ ರಿಸರ್ವ್ಸ್ ಆಗಿ ಹಂಗೆ ಎತ್ತಿಕ್ಬೇಕು. ಇನ್ನು ಮಿಕ್ಕಿರೋ ₹96 ಲೋನ್ಸ್ಗಾಗಲಿ ಬೇರೆ ಆಪರೇಷನ್ಸ್ಗಾಗಲಿ ಬಳಸ್ಕೊಬೋದು. ಆ ₹4 ಏನು ಸೈಡಲ್ಲಿ ಇಟ್ಟಿದ್ದಾರೆ ಆ ಸೈಡಲ್ಲಿ ಇಟ್ಟಿರೋದು ಅದೇ ಥರನೇ ಇಟ್ಕೊಂಡಿರಬೇಕು. ಅದನ್ನು ಯಾವುದೇ ಥರ ಖರ್ಚು ಮಾಡೋದಾಗಲಿ ಅಥವಾ ಲೋನ್ಸ್ ಕೊಡೋದಾಗಲಿ ಯಾವುದೇ ಥರ ಮಾಡಬಾರ್ದು ಅಂತ RBI ಅವರು ಈ ಥರ ರೂಲ್ಸ್ನ ತಂದಿದ್ರು. ಇವಾಗ CRR ಕಟ್ ಅಂದರೆ ಇವಾಗ ಬ್ಯಾಂಕಲ್ಲಿ ಡೆಪಾಸಿಟ್ನ ಏನು ಸೇವ್ ಮಾಡ್ತಾ ಇದ್ದಾರೆ ಅದರಲ್ಲಿ ₹4 ಸೇವ್ ಮಾಡಿದಾರಲ್ಲ, ಇದರಲ್ಲಿ ₹1 ಅಥವಾ ₹2 ಕಟ್ ಮಾಡೋದು. ಈ ಥರ CRR ಕಟ್ ಮಾಡೋದ್ರಿಂದ ಮಾರ್ಕೆಟ್ ಒಳಗಡೆ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಪ್ರೈಸ್ ಸ್ಟೆಬಿಲಿಟಿ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ CRR ಕಟ್ ಮಾಡೋದು. SLR ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂದರೆ ಇದು ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಇರುತ್ತೆ. ಇವಾಗ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಸರ್ಟೆನ್ ಪೋರ್ಷನ್ ಆಫ್ ಅಮೌಂಟ್ನ ಸೈಡಲ್ಲಿ ಇಟ್ಟಿರಬೇಕು ಅಂತ RBI ಹೇಳಿರ್ತದೆ. ಇವಾಗ ಕರೆಂಟ್ SLR ನೋಡಿಕೊಂಡ್ರೆ 18% ಇದೆ. ಅಂದರೆ ಇದನ್ನು ಮ್ಯಾಕ್ಸಿಮಮ್ 40%ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಇವಾಗ ಸೈಡಲ್ಲಿ ಇಟ್ಟಿರಿ ಅಂತ ಅಮೌಂಟ್ ಹೇಳಿರ್ತಾರಲ್ಲ, ಈ ಕಮರ್ಷಿಯಲ್ ಬ್ಯಾಂಕ್ಸ್ ಈ ಅಮೌಂಟ್ನ ಕ್ಯಾಶ್ ಮುಖಾಂತರನಾದರೂ ಇಟ್ಕೊಬೋದು ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರುತ್ತಲ್ಲ, ಈ ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಲಿ ಅಲ್ಲಾದ್ರೂ ಇಡ್ಬೋದು. ಅಥವಾ ಗೋಲ್ಡ್, ಈ ಥರ ಇನ್ವೆಸ್ಟ್ಮೆಂಟ್ ಮುಖಾಂತರನಾದರೂ ಸ್ವಲ್ಪ ಅಮೌಂಟ್ನ ಸೈಡಲ್ಲಿ ಇಟ್ಟಿರಬೇಕು. ಇವಾಗ RBI ಏನಾದರೂ SLRನ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ನೀವು ಇನ್ನೂ ಒಂದು ಸ್ವಲ್ಪ ದುಡ್ಡನ್ನ ಸೈಡಲ್ಲಿ ಇಟ್ಟಿರಿ, ಯಾಕಂದರೆ ಇವಾಗ ಇನ್ಫ್ಲೇಷನ್ ಜಾಸ್ತಿ ಇದೆ, GDP ಡೌನ್ ಆಗ್ತಾ ಇದೆ ಅಂತ ಇನ್ನೂ ಸ್ವಲ್ಪ ಪೋರ್ಷನ್ನ ಇನ್ಕ್ರೀಸ್ ಮಾಡಿ ಅಂತ ಹೇಳಿದ್ರೆ ಅವರು ಇನ್ನೊಂದು ಸ್ವಲ್ಪ ಪೋರ್ಷನ್ನ ಸೈಡಲ್ಲಿ ತೆಗ್ದಿಕ್ಬೇಕಾಗುತ್ತೆ. ಸೈಡಲ್ಲಿ ಇಟ್ಟಾಗ ಆ ಲಿಕ್ವಿಡಿಟಿ ಮಾರ್ಕೆಟ್ ಒಳಗಡೆ ಬರುತ್ತೆ, ಅದರಿಂದ ಪ್ರೈಸ್ ಸ್ಟೆಬಿಲಿಟಿ ಇರುತ್ತೆ ಅಂತ ಈ ಥರ SLRನ ಸಹ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಬೋದು. ನೋಡಬೇಕು ನಾಳೆ RBI ಯಾವ ಥರ ಡಿಸಿಷನ್ಸ್ನ ತೊಗೊತಾರೆ ಅಂತ. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ? ಇದೆಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಆದಷ್ಟು ಸಿಂಪಲ್ಲಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ, ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲೇ ನೂಮ್ರಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ RBI MPC ಮೀಟಿಂಗ್ ಪ್ರಕಾರ ನಾಳೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತಾರೆ, ಅದ್ರ ಜೊತೆಗೆ 50 ಬೇಸಿಸ್ ಪಾಯಿಂಟ್ಸ್ CRR ಕಟ್ ಸಹ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ನಾಳೆ RBI ಮೀಟಿಂಗ್ ಅಲ್ಲಿ ಯಾವ ತರ ಸ್ಟೇಟ್ಮೆಂಟ್ಸ್ ಹೊರಗಡೆ ಬರುತ್ತೆ ಅಂತ. ಮತ್ತೆ ನಾಳೆ ಮಾರ್ಕೆಟ್ ಟೈಮಲ್ಲಿ ಈ MPC ಮೀಟಿಂಗ್ ಡೇಟಾ ಅಪ್ಡೇಟ್ ಆಗುತ್ತೆ. ಯಾವಾಗ ಅಂದರೆ 10 ಗಂಟೆಯಿಂದ 12 ಗಂಟೆ ಮಧ್ಯ ಈ ಡೇಟಾ ಅಪ್ಡೇಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಮಾರ್ನಿಂಗ್ ಸೆಷನಲ್ಲಿ ಮಾರ್ಕೆಟ್ಸ್ ತುಂಬ ವಾಲಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಯಾರಾದರೂ ಟ್ರೇಡ್ಸ್ ತಗೊಳೋರು ಆದಷ್ಟು ಅವಾಯ್ಡ್ ಮಾಡಿ. ಯಾವುದೇ ಕಾರಣಕ್ಕೂ ನಾಳೆ ಟ್ರೇಡ್ಸ್ ತಗೊಳಕ್ ಹೋಗಬೇಡಿ, ಯಾಕಂದರೆ ಮಾರ್ಕೆಟ್ಸ್ ತುಂಬ ವಾಲಟೈಲ್ ಆಗಿರುತ್ತೆ. ಮತ್ತು RBI ಇಂದ ಏನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂತು ಅಂತ ಸೆಕೆಂಡ್ ಹಾಫಲ್ಲಿ ಟ್ರೇಡ್ ತಗೊಳಕ್ ಹೋಗಬೇಡಿ, ಯಾಕಂದರೆ FIIs ಏನಾದರೂ ಸೆಲ್ ಮಾಡ್ಬೋದು. ಅದಕ್ಕೋಸ್ಕರ ಇವಾಗ FIDI ಡೇಟಾ ನೋಡ್ಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಲಾಸ್ಟ್ 3-4 ಡೇಸ್ ಇಂದನು ಬೈ ಸೈಡಲ್ಲೇ ಇದ್ದಾರೆ. ನಿನ್ನೆ ಕೂಡ 1700 ಕೋಟಿ ಬೈ ಮಾಡಿದ್ದಾರೆ, ಮೊನ್ನೆ ಆದರೆ 3000 ಕೋಟಿ ಬೈ ಮಾಡಿದ್ರು. ಇವತ್ತು ಸಹ ನನ್ನ ಪ್ರಕಾರ ಬೈ ಸೈಡಲ್ಲೇ ಇರ್ತಾರೆ. ಈ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಅದಕ್ಕೋಸ್ಕರ ಇವಾಗ RBI ಅವ್ರು ಏನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಅಂತ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆದರೆ ಸೆಕೆಂಡ್ ಹಾಫಲ್ಲಿ ಸೆಲ್ ಆಫ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಅದನ್ನು FIIs ಕಡೆಯಿಂದ. ಅದಕ್ಕೋಸ್ಕರ ಟ್ರೇಡ್ಸ್ ಯಾವುದು ತಗೊಳಕ್ಕೆ ಹೋಗಬೇಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಯಾಕಂದರೆ ತುಂಬ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ನೆಲ್ಲ ತುಂಬ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದಕ್ಕೋಸ್ಕರ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಹೀರೋ ಮೋಟರ್ ಕಾರ್ಪ್ ಇವತ್ತು ಈ ಕಂಪನಿ ಚಾರ್ಟ್ ಪ್ಯಾಟ್ರನ್ ನೋಡಿಕೊಂಡ್ರೆ
ತುಂಬ ವಾಲಟೈಲ್ ಆಗಿ ಮೂವ್ ಆಗಿದೆ. ಮಾರ್ನಿಂಗಲ್ಲಿ ನೋಡಿದ್ರೆ ಪಾಸಿಟಿವ್ ಅಲ್ಲಿ ಓಪನ್ ಆಯಿತು, ಅಲ್ಲಿಂದ ಮತ್ತೆ ನೆಗೆಟಿವ್ ಟರ್ನ್ ಆಗಿದೆ. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಮತ್ತೆ ಪಾಸಿಟಿವ್ ಟರ್ನ್ ಆಗಿದೆ. ಇವತ್ತು ಯಾಕೆ ಇಷ್ಟು ವಾಲಟೈಲ್ ಆಗಿದೆ, ಏನೇನು ರೀಸನ್ ಇದೆ ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇವತ್ತು ಈ ಹೀರೋ ಎಲೆಕ್ಟ್ರಿಕ್ ಅವರು 4 ಹೊಸ ಸ್ಕೂಟರ್ಸ್ನ ಲಾಂಚ್ ಮಾಡಿದ್ದಾರೆ. ಈ 4 ಸ್ಕೂಟರ್ಸಲ್ಲಿ ನೋಡ್ಕೊಂಡ್ರೆ ಪ್ರೈಸ್ ಬ್ಯಾಂಡ್ ನೋಡ್ಕೊಂಡ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗಿ ಲಾಂಚ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ 96,000ಇಂದ 135,000ವರೆಗೂ ಇವರು ಎಲೆಕ್ಟ್ರಿಕ್ ಸ್ಕೂಟರ್ಸ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಇವ್ರು ಹೇಳೋ ಪ್ರಕಾರ ಏನೇನು ಹೊಸ ಫೀಚರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಕ್ರೂಸ್ ಕಂಟ್ರೋಲ್ ಇದೆ, ಕೀಲೆಸ್ ಎಂಟ್ರಿ ಇದೆ, ಮತ್ತೆ ರಿಮೂವಬಲ್ ಬ್ಯಾಟ್ರಿ ಆಪ್ಷನ್ ಕೂಡ ಇದೆ ಅಂತ ಹೈಲೈಟ್ ಮಾಡಿದ್ದಾರೆ. ಈ ನ್ಯೂಸ್ ಎಲ್ಲ ಅಪ್ಡೇಟ್ ಆದಮೇಲೆ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಶೇರ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಆದರೆ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಶೇರ್ ಪ್ರೈಸ್ ಫಾಲ್ ಆಗಿದೆ. ಯಾಕಂದರೆ ತುಂಬ ಬ್ರೋಕರೇಜ್ ಫರ್ಮ್ಸ್ ಈ ಕಂಪನಿಗೆ ಡೌನ್ಗ್ರೇಡ್ ಮಾಡಿದ್ದಾರೆ, ಅದರಿಂದ ಶೇರ್ ಪ್ರೈಸ್ ಕರೆಕ್ಟ್ ಆಗಿರೋದು. ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಂಡರ್ ವೇಟ್ ಕಾಲ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4,110 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗ್ ಪ್ರೈಸಿಂದ 11% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದಾದಮೇಲೆ UBS ಅವರಾದರೆ ಸೆಲ್ ರೇಟಿಂಗ್ ಕೊಟ್ಟು 3,430 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದಕ್ಕೆ ತುಂಬಾನೇ ರೀಸನ್ಸ್ ಇದಾವೆ. ಜೊತೆಗೆ ವಾಟ್ಸಪ್ ಚಾನಲಲ್ಲಿ ಈ ರೀಸನ್ ಸಹ ಹೈಲೈಟ್ ಮಾಡಿದ್ದೀವಿ, ಒಂದ್ಸಲ ಚೆಕ್ ಮಾಡಿ. ಮತ್ತೆ ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ. ಈ ಹೀರೋ ಎಲೆಕ್ಟ್ರಿಕ್ ಮೇಲೆ ಡೆಲ್ಲಿ ಹೈಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ. ಏನಕ್ಕಂದರೆ ಈ FAME 2 ಗೈಡ್ಲೈನ್ಸ್ನ ಫಾಲೋ ಮಾಡಿಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಕಾಗಿರೋ ಕಾಂಪೋನೆಂಟ್ಸ್ನ ಚೈನಾಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಕೇಸ್ ರಿಜಿಸ್ಟರ್ ಆಗಿದೆ. ಅದರಿಂದನೇ ಈ FAME 2 ವೈಲೇಷನ್ ಕೇಸಿಂದ ಈ ಥರ ಹೈಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಿರೋದು ಅಂತ ಅಪ್ಡೇಟ್ ಬಂದಿದೆ. ಈ ಸೆಟಲ್ಮೆಂಟ್ಗೆ ನೆಕ್ಸ್ಟ್ ಇಯರಿಂಗ್ ಬಂದು 28th ಡಿಸೆಂಬರ್ ಅಂತ ಅಪ್ಡೇಟ್ ಆಗಿದೆ. ನೋಡಬೇಕು ಇದರಲ್ಲಿ ಇನ್ನೂ ಹೊಸದಾಗಿ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಅದಾದಮೇಲೆ ಹೋಂಡೈ ಮೋಟಾರ್ಸ್ ಅವರು ಒಂದು ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಇವರು ಇಂಡಿಯಾದಲ್ಲಿ ಯಾವ್ಯಾವ ಮಾಡೆಲ್ ಕಾರ್ಸ್ನ ಸೆಲ್ ಮಾಡ್ತಾ ಇದ್ದಾರೋ ಆ ಪ್ರತಿ ಮಾಡೆಲ್ ಮೇಲೂ 25,000 ಪ್ರೈಸ್ ಹೈಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ಯಾವಾಗಿಂದ ಮಾಡ್ತಾರೆ ಅಂದರೆ January 1st, 2025ಇಂದ ಈ ಹೊಸ ಪ್ರೈಸಲ್ಲಿ ಕಾರ್ಸ್ನ ಸೆಲ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವರು ಪ್ರೈಸ್ ಹೈಕ್ಗೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ ರಾ ಮೆಟೀರಿಯಲ್ಸ್ ಮೇಲೆ ಇಂಪೋರ್ಟ್ ಡ್ಯೂಟೀಸ್ ಜಾಸ್ತಿ ಇದೆ, ಅದಕ್ಕೋಸ್ಕರನೂ ಪ್ರೈಸ್ ಹೈಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಸಪ್ಲೈ ಚೈನ್ ಡಿಸ್ರಪ್ಷನ್ ಇಂದನೇ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರು, ಅದಕ್ಕೋಸ್ಕರ ಇದು ಒಂದು ರೀಸನ್ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗ್ಲೋಬಲ್ ಅನ್ಸರ್ಟನಿಟೀಸಿಂದ ಕಮಾಡಿಟಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಇದು ಒಂದು ರೀಸನ್ ಅಂತ ಹೈಲೈಟ್ ಮಾಡಿದ್ದಾರೆ. ಈ ಎಲ್ಲ ರೀಸನ್ಸಿಂದನೂ ನಾವು ಪ್ರೈಸ್ ಹೈಕ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿರೋದು. ಮತ್ತು ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಬಜಾಜ್ ಆಟೋ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಇವಾಗ ಇವ್ರು ಲಾಂಚ್ ಮಾಡಿರೋ CNG ಬೈಕ್ ಪ್ರೈಸ್ ಕಟ್ ಮಾಡಿದ್ದಾರೆ, ಜೊತೆಗೆ ಸೇಲ್ಸ್ ವಾಲ್ಯೂಮ್ ಕೂಡ ಡೌನ್ ಆಗಿದೆ ಅಂತ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ಬ್ರೋಕರೇಜ್ ಫರ್ಮ್ಸ್ ಈ ಕಂಪನಿನ ಡೌನ್ಗ್ರೇಡ್ ಮಾಡಿರೋದು ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ನಿನ್ನೆ ಈವ್ನಿಂಗ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಜಾಜ್ ಆಟೋ ಗ್ರೂಪ್ ಅವರು ರೆಸ್ಪಾಂಡ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಯಾವುದಂದರೆ ಈ ಫ್ರೀಡಮ್ 125 ಬೈಕ್ ಸೇಲ್ಸ್ ಇದೆಲ್ಲ ಇದು ಮತ್ತು ಪಲ್ಸರ್ ಬೈಕ್ ಎರಡರದ್ದು ಈ ಸೇಲ್ಸ್ ವಾಲ್ಯೂಮ್ ಡೇಟಾ ಸ್ವಲ್ಪ ಇನ್ಕರೆಕ್ಟ್ ಇದೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಬಿಗ್ಗೆಸ್ಟ್ IPO ಮಾರ್ಕೆಟ್ಗೆ ಬಂದಿದೆ. ಈ IPO ಕಂಪನಿ ಯಾವುದಂದ್ರೆ ವಿಶಾಲ್ ಮೆಗಾ ಮಾರ್ಟ್. ಈ IPOದಲ್ಲಿ ಇವರು 8,000 crores ರೈಸ್ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ OFS ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ IPO ಓಪನ್ ಆಗೋದು December 11th ಓಪನ್ ಆಗಿ December 13th ಕ್ಲೋಸ್ ಆಗುತ್ತೆ. ಇನ್ನ ಈ ಪ್ರೈಸ್ ಬ್ಯಾಂಡ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಆಗ್ತಿದ್ದಂಗೆ ತಿಳಿಸ್ತೀನಿ. ಮತ್ತೆ ಈ IPO ಬಗ್ಗೆ ಅಡಿಷನಲ್ ಆಗಿ ಯಾವುದೇ ಥರ ಹೊಸ ಇನ್ಫಾರ್ಮೇಷನ್ ಬಂದ್ರೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಇವ್ರ ಬಿಸ್ನೆಸ್ ನೋಡ್ಕೊಂಡ್ರೆ ವ್ಯಾಲ್ಯೂ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ವ್ಯಾಲ್ಯೂ ರಿಟೇಲ್ ಸೆಗ್ಮೆಂಟ್ ಯಾವ ತರ ಬೆಳೀತಾ ಇದೆ ಅಂತ ನಿಮ್ಗೆ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೆ. ಇದು ನನ್ನ ಪ್ರಕಾರ ಒಂದು ಇಂಟ್ರೆಸ್ಟಿಂಗ್ IPOನೇ. ಈ IPO ಬಗ್ಗೆ ಕಂಪ್ಲೀಟ್ ಆಗಿ ಮುಂದೆ ಮಾತಾಡ್ಕೊಳ್ಳೋಣ. ರತ್ನಮಣಿ ಮೆಟಲ್ಸ್ ಅಂಡ್ ಟ್ಯೂಬ್ಸ್ ಇವರು ಸ್ಟೈನ್ಲೆಸ್ ಸ್ಟೀಲ್ ಪೈಪ್ಸ್ ಮತ್ತೆ ಮೆಟಲ್ ಪೈಪ್ಸ್ ಮತ್ತೆ ಕಾರ್ಬನ್ ಸ್ಟೀಲ್ ಪೈಪ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವಾಗ ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಏನಂತ ಅಂದ್ರೆ SBI ಮ್ಯೂಚುವಲ್ ಫಂಡ್ ಅವರು ಮತ್ತೆ ಟಾಟಾ ಮ್ಯೂಚುವಲ್ ಫಂಡ್ ಅವರು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಅದರಲ್ಲಿ SBI ಮ್ಯೂಚುವಲ್ ಫಂಡ್ಸ್ ಆದ್ರೆ 7,55,000 ಶೇರ್ಸ್ ಬೈ ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಟಾಟಾ ಮ್ಯೂಚುವಲ್ ಫಂಡ್ಸ್ ಆದ್ರೆ 30,000 ಶೇರ್ಸ್ ನ ಬೈ ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಇದ್ರ ಜೊತೆಗೆ ಮುಂಚೆಯಿಂದನೂ SBI ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದೆ ಅಲ್ಲ, ಈ ಮ್ಯೂಚುವಲ್ ಫಂಡ್ಸ್ ಅವರು ಅಡಿಷನಲ್ ಆಗಿ ಎಬೋವ್ 1% ಸ್ಟೇಕ್ನ ಈ ಕಂಪನಿಯಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೆ. ನೋಡೋಣ ಇಂಥ ಬಿಗ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಈ ಕಂಪನಿನ ಆ್ಯಡ್ ಮಾಡ್ಕೊಂಡಿದ್ದಾರಲ್ವಾ, ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಬೆಳೆಯುತ್ತೆ ಅಥವಾ ಏನಾದರೂ ಪಾಸಿಟಿವ್ ಸೆಂಟಿಮೆಂಟ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಜೊತೆಗೆ ಈ ಕಂಪನಿನ ಒಂದ್ಸಲ ಸ್ಟಡಿ ಮಾಡಿ, ಏನಕ್ಕೆ ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಈ ಕಂಪನಿನ ಬೈ ಮಾಡಿರೋದು ಅಂತ ಗೊತ್ತಾಗುತ್ತೆ. ಟೆಕ್ನೋಪ್ಯಾಕ್ ಪಾಲಿಮರ್ ಈ ಕಂಪನಿ ನೋಡಿದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಫಸ್ಟ್ ಇವಾಗ
ಈ ಕಂಪನಿ ಬಿಸ್ನೆಸ್ ನೋಡ್ಕೊಂಡ್ರೆ ಇವರು ಪ್ಯಾಕೇಜಿಂಗ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವರು ಮ್ಯಾನುಫ್ಯಾಕ್ಚರ್ ಮಾಡೋ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಎಲ್ಲ ಫುಡ್ ಅಂಡ್ ಬೇವರೇಜ್ ಸೆಗ್ಮೆಂಟ್ ಅಲ್ಲಿ ಮತ್ತೆ ಫಾರ್ಮಾಸ್ಯೂಟಿಕಲ್ ಸೆಗ್ಮೆಂಟ್ ಅಲ್ಲಿ ಬಳಸ್ತಾರೆ. ಇವಾಗ ಇವ್ರ ಮೈನ್ ಕ್ಲೈಂಟ್ಸ್ ನೋಡ್ಕೊಂಡ್ರೆ ಪತಂಜಲಿ ಕಂಪನಿಗೆ ಇವ್ರ ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್ ಬಳಸೋದು, ಅದಾದ್ಮೇಲೆ ಮತ್ತೆ ಅನಂತ ಹೋಟೆಲ್, ಈ ಫೇಮಸ್ ಕಂಪನೀಸ್ ಎಲ್ಲ ಇವ್ರ ಕ್ಲೈಂಟ್ಸ್ ಆಗಿದ್ದಾರೆ. ಇವಾಗ ಈ ಕಂಪನಿ ಯಾಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು ಅಂದ್ರೆ, ನೆನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಕಂಪನಿ ಬೋರ್ಡ್ 1:1 ರೇಷಿಯೋದಲ್ಲಿ ಬೋನಸ್ಗೆ ಅಪ್ರೂವ್ ಕೊಟ್ಟಿದೆ. ಅದರಿಂದನೇ ಇವತ್ತು ಸ್ವಲ್ಪ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿರೋದಕ್ಕೆ ಈ ತರ 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.